ಸಲಿಂಗಕಾಮ ಮತ್ತು ಅಸಹಜ ಲೈಂಗಿಕ ದೌರ್ಜನ್ಯಕ್ಕೆ ಸಂಬಂಧಪಟ್ಟಂತೆ ರೇವಣ್ಣ ಅವರ ಮತ್ತೊಬ್ಬ ಪುತ್ರ ಸೂರಜ್ ರೇವಣ್ಣ ಅವರಿಗೆ ನ್ಯಾಯಾಂಗ ಬಂಧನವನ್ನ 14 ದಿನಗಳ ಕಾಲ ವಿಧಿಸಲಾಗಿದೆ. 14 ದಿನಗಳ ಕಾಲ ಸೂರಜ್ ರೇವಣ್ಣ ಅವರಿಗೆ ಇದೀಗ ನ್ಯಾಯಾಂಗ ಬಂಧನ. ನಲವತ್ತೆರಡನೇ ಎಸಿಎಂಎಂ ಕೋರ್ಟ್ ನ್ಯಾಯಾಧೀಶರಿಂದ ಆದೇಶ ಹೊರಡಿಸಲಾಗಿದ್ದು, ಹೊಳೆನರಸೀಪುರದಲ್ಲಿ ಸೂರಜ್ ಅವರನ್ನು ಅರೆಸ್ಟ್ ಮಾಡಿದ್ರು ಪೊಲೀಸರು. ಇದೀಗ ಸೂರಜ್ ವಿರುದ್ಧ ಸಲಿಂಗಕಾಮ ಮತ್ತು ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೂರು ದಾಖಲಾದ ಹಿನ್ನೆಲೆಯಲ್ಲಿ ನಿನ್ನೆ ಇದೀಗ 14 ದಿನಗಳ ಕಾಲ ಸೂರಜ್ ರೇವಣ್ಣ ಅವರಿಗೆ ನ್ಯಾಯಾಂಗ ಬಂಧನವನ್ನು ವಿಧಿಸಲಾಗಿದೆ. ರಾತ್ರಿ ಸುಮಾರು 8 ಗಂಟೆಗೆ ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಕೂಡ ಆಗಿದ್ದಾರೆ. 42ನೇ ಎಸಿಎಂಎಂ ಕೋರ್ಟ್ ನ್ಯಾಯಾಧೀಶರು ಆದೇಶವನ್ನು ಹೊರಡಿಸಿದ್ದಾರೆ. ಸೊ ಇವತ್ತು ಇನ್ನು ಮುಂದಕ್ಕೆ ಏನು ಪ್ರಕ್ರಿಯೆಗಳಾಗುತ್ತೆ, ಬೆಳವಣಿಗೆಗಳಾಗುತ್ತೆ ಈ ಪ್ರಕರಣದಲ್ಲಿ ಅನ್ನುವಂಥದ್ದು ಬಹಳ ಕುತೂಹಲ ಮೂಡಿಸ್ತಾ ಇದೆ. ಸಿಐಡಿಗೆ ಈಗಾಗಲೇ ವರ್ಗಾವಣೆಯಾಗಿದ್ದು, ಸಿಐಡಿ ಅಧಿಕಾರಿಗಳು ಅಧಿಕೃತವಾಗಿ ಕೇಸ್ ಎಲ್ಲವೂ ಕೂಡ ಇವ್ರ ಕೈಗೆ ಸಿಕ್ಕ ನಂತರ ಕೋರ್ಟ್ ಮುಂದೆ ಹೋಗಿ ಇಷ್ಟು ದಿನಗಳ ಕಾಲ ಕಸ್ಟಡಿಗೆ ಕೇಳಬಹುದು. ಜಡ್ಜ್ ಕೂಡ ಅದನ್ನೇ ಹೇಳಿದ್ದಾರೆ, ಅವರಿಗೆ ತನಿಖೆಗೆ ಬೇಕಿದ್ರೆ ಬಂದು ಕೇಳಲಿ, ಅವರು ಇಷ್ಟು ದಿನ ಕಸ್ಟಡಿಗೆ ಬೇಕಾಗತ್ತೆ ಅಂತ ಹೇಳಿದ್ದಾರೆ. ಇದರ ನಡುವೆ ಸೂರಜ್ ವಿರುದ್ಧ ಈ ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣ ಏನು ದಾಖಲಾಗಿದೆ, ರಾಜ್ಯ ಸರ್ಕಾರದಿಂದ ಕೇಸ್ ಈಗ ಆಲ್ರೆಡಿ ಸಿಐಡಿಗೆ ವರ್ಗಾವಣೆಯಾಗಿದೆ. ಆದರೆ ಅಧಿಕೃತವಾಗಿ ಕೇಸ್ ಫೈಲ್ ಇನ್ನೂ ಕೈ ಸೇರಿಲ್ಲ, ಸಮಯದ ಅಭಾವ ಅಂತ ಕಾಣುತ್ತೆ. ಹಾಗಾಗಿ ಸಿಐಡಿ ಅಧಿಕಾರಿಗಳು ಜಡ್ಜ್ ಮುಂದೆ ಇನ್ನೂ ಕೂಡ ಹಾಜರಾಗಿ ಅವ್ರನ್ನ ಕಸ್ಟಡಿ ಕೊಡಿ ಅಂತ ಕೇಳಿಲ್ಲ. ಸೂರಜ್ ರೇವಣ್ಣ ಪರ ವಕೀಲ ನಿಖಿಲ್ ಕಾಮತ್ ಇದ್ರ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಯಾಕೆ ನೇರವಾಗಿ ನ್ಯಾಯಾಂಗ ಬಂಧನ? ಇಲ್ಲಿ ತನಕ ಈ ಪ್ರಕರಣಗಳಲ್ಲಿ ಒಂದು SIT ರಚನೆ ಆದರೆ SIT, CID ರಚನೆ ಆದರೆ ಎಲ್ಲ ಅಧಿಕಾರಿಗಳು ಅಥವಾ ಪೊಲೀಸ್ ಆದರೆ ಒಂದಷ್ಟು ದಿನಗಳ ಕಾಲ ಅಂದ್ರೆ ಅರೆಸ್ಟ್ ಮಾಡಿ ಆನಂತರ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿ ತಕ್ಷಣ ಕೇಳ್ತಾ ಇದ್ರು ಕಸ್ಟಡಿ ಕೊಡಿ ಅಂತ. ಬಟ್ ಈ ಪ್ರಕರಣದಲ್ಲಿ ಹಂಗಾಗಿಲ್ಲ. ಸಿಐಡಿಗೆ ವರ್ಗಾವಣೆ ಆಗುವಂಥದ್ದು ಅಂದರೆ ಈ ಪ್ರಕರಣದ ಒಂದು ಆಳವನ್ನ, ಅಗಲವನ್ನ, ಗಂಭೀರತೆಯನ್ನು ಅರಿತಂತಹ ಸರ್ಕಾರ ಈಗ ಸಿಐಡಿ ಕೊಡೋಕೆ ತೀರ್ಮಾನ ಮಾಡಿತು. ಬಟ್ ಸಿಐಡಿ ಅಧಿಕಾರಿಗಳು ಇವತ್ತು ಅವ್ರನ್ನ ಕಸ್ಟಡಿ ಕೇಳುವಂತಹ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ಅಧಿಕೃತವಾಗಿ ಕೇಸ್ ಫೈಲ್ ಇನ್ನೂ ಕೈ ಸೇರಿಲ್ಲ ಸಿಐಡಿ ಅಧಿಕಾರಿಗಳಿಗೆ. ಇವತ್ತು ಹಾಜರಾಗ್ತಾರೆ, ಜಡ್ಜ್ ಮುಂದೆ ಹೋಗ್ತಾರೆ, ಕೊಡಿ ಈ ಪ್ರಕರಣದಲ್ಲಿ ತನಿಖೆ ಮಾಡಬೇಕು MLC ಸೂರಜ್ ಅವ್ರನ್ನ ಅಂತ ನ್ಯಾಯಾಧೀಶರ ಮುಂದೆ ಮನವಿಯನ್ನು ಸಲ್ಲಿಸ್ತಾರೆ. ಆಮೇಲೆ ಏನಾಗುತ್ತೆ ನೋಡೋಣ. ಸೂರಜ್ ರೇವಣ್ಣ ಅವರಿಗೆ ಜುಡಿಷಿಯಲ್ ಕಸ್ಟಡಿ ಕೊಟ್ಟಿದ್ದಾರೆ 6th of July ತನಕ. ಸೊ ನೋಡೋಣ, ಫರ್ದರ್ ಇನ್ಸ್ಟ್ರಕ್ಷನ್ಸ್ ತೊಗೊಂಡು ವಿ ವಿಲ್ ಅಪ್ಡೇಟ್. ಜುಡಿಷಿಯಲ್ ಕಸ್ಟಡಿಗೆ 14ನೇ ತಾರೀಕು ತನಕ ಕೊಟ್ಟಿದ್ದಾರೆ. CID ಇನ್ನೂ ಟೇಕ್ ಓವರ್ ಮಾಡ್ಕೊಂಡಿಲ್ಲ. ಸೊ ನೋಡೋಣ, ಇನ್ನೂ ಮಾಡಿಲ್ಲ. ಒನ್ಸ್ ವಿ ಗೆಟ್ ಪ್ರಾಪರ್ ಇನ್ಸ್ಟ್ರಕ್ಷನ್ಸ್ ವಿಲ್ ಅಪ್ಡೇಟ್. CID ಇಸ್ ಯೆಟ್ ಟು ಟೇಕ್ ಓವರ್ ದ ಮ್ಯಾಟರ್. ಆಗಿದೆ, ಅಫಿಷಿಯಲ್ ಆಗಿದೆ, ಬಟ್ ದೇ ಹ್ಯಾವ್ ಟು ಟೇಕ್ ಓವರ್. ವಕಾಲತ್ ಹಾಕಿದ್ದೀವಿ. ನಿಖಿಲ್ ಕಾಮತ್ ಅಂತ ಸೂರಜ್ ರೇವಣ್ಣ ಪರ ವಕೀಲರು ಇವತ್ತು ಅವರು ಜಾಮೀನು ಅರ್ಜಿಯನ್ನು ನಿರೀಕ್ಷಣಾ ಜಾಮೀನನ್ನ ಕೋರುವಂತಹ ಸಾಧ್ಯತೆ ಕೂಡ ಇದೆ ತಮ್ಮ ಕಕ್ಷಿದಾರರ ಪರವಾಗಿ. ಕೋರ್ಟ್ ಅದನ್ನು ನಿರ್ಧಾರ ಮಾಡುತ್ತೆ. ಅದಕ್ಕಿಂತ ಮುಂಚೆ CID ಅಧಿಕಾರಿಗಳು ಅದಕ್ಕೂ ಮುಂಚೆ ಕೋರ್ಟ್ಗೆ ಹೋಗಿ ಇಂತಹ ಪ್ರಕರಣ, ಇವ್ರ ಮೇಲೆ ಇಂತಹ ಆರೋಪ ಕೇಳಿ ಬಂದಿದೆ, ಕಸ್ಟಡಿ ಕೊಡಿ, ವಿಚಾರಣೆ ಮಾಡಬೇಕು ಅಂತ ಕೇಳ್ತಾರೆ. ಆಗ ಅವರೆಷ್ಟು ದಿನಗಳ ಕಾಲ ಕೇಳ್ತಾರೆ, ಜಡ್ಜ್ ಎಷ್ಟು ದಿನಗಳ ಕಾಲ ಕೊಡ್ತಾರೆ, ವೆಲ್ ಸಿ. ಯುವಕನ ಮೇಲೆ ಲೈಂಗಿಕ ದೌರ್ಜನ್ಯವನ್ನ ಎಸಗಿದ್ದಾರೆ. ಅಸಹಜ ಲೈಂಗಿಕ ದೌರ್ಜನ್ಯದ ಪ್ರಕರಣವನ್ನ ಈ ರೀತಿಯಾಗಿ ಆರೋಪವನ್ನ ಹೊತ್ತಿದ್ದಾರೆ ಸೂರಜ್ ರೇವಣ್ಣ. ಆ ಹಿನ್ನೆಲೆಯಲ್ಲಿ ಕೇಸ್ ದಾಖಲಾಗ್ತಾ ಇದ್ದಂತೆ 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಅವ್ರನ್ನ ಒಪ್ಪಿಸಲಾಗಿದೆ. ಇವತ್ತು ಅವರಿಗೆ ನಂಬರ್ ಕೊಡ್ತಾರೆ, ವಿಚಾರಣಾಧೀನ ಕೈದಿ ನಂಬರ್ನ ಅಧಿಕಾರಿಗಳು, ಜೈಲಾಧಿಕಾರಿಗಳು ಕೊಡ್ತಾರೆ. ನೋಡೋದಾದ್ರೆ ನೆನ್ನೆ ಕೊಡಬೇಕಿತ್ತು, ಬಟ್ ಇವ್ರನ್ನ ಕರ್ಕೊಬಂದಿದೆ ರಾತ್ರಿ 7 ಗಂಟೆ ನಂತರ, 8 ಗಂಟೆಗೇನೋ ಕರ್ಕೊಬಂದಿದ್ದಾರೆ. ಹಾಗಾಗಿ ಕೊಡಲಿಕ್ಕೆ ಆಗಿರಲಿಲ್ಲ. ಇವತ್ತು ಕೊಡ್ತಾರೆ. ಮಧ್ಯಾಹ್ನ ಅಥವಾ ಸಂಜೆ CID ಕಸ್ಟಡಿಗೆ ಪಡೆಯುವ ಸಾಧ್ಯತೆ ಇದೆ. ಸೊ CID ಕೆಲಸ ಈಗ ಏನಪ್ಪ ಅಂದರೆ, ಫಸ್ಟು ಅವರಿಗೆ ಕೇಸ್ ಅವ್ರಿಗೆಲ್ಲ ಸಿಕ್ತು, ಇನ್ಫಾರ್ಮೇಷನ್ ಎಲ್ಲ ಪಕ್ಕ ಆಯಿತು, ಲೋಕಲ್ ಸ್ಟೇಷನಲ್ಲಿ ಏನೆಲ್ಲ ಕಂಪ್ಲೇಂಟ್ಸ್ ಆ ಸಂತ್ರಸ್ತ ಕೊಟ್ಟಿದ್ದಾರೆ ಇವೆಲ್ಲವನ್ನ ತಗೊಂಡು ಕೋರ್ಟಿಗೆ ಹೋಗ್ತಾರೆ. ಆವಾಗ ಕೇಳ್ತಾರೆ ಕಸ್ಟಡಿ ಕೊಡಿ ನಮಗೆ ಇಷ್ಟು ದಿನಗಳ ಕಾಲ ಅಂತ. ಅದಕ್ಕೂ ಮುಂಚೆ ಈಗ ನ್ಯಾಯಾಂಗ ಬಂಧನದಲ್ಲಿರೋದ್ರಿಂದ ಅವರಿಗೊಂದು ವಿಚಾರಣಾಧೀನ ಕೈದಿಯ ನಂಬರ್ ಕೊಡಬೇಕಾಗಿರುತ್ತೆ. ಬೇರೆ ಪ್ರಕರಣಗಳಲ್ಲಿ ನೋಡಿದ್ವಲ್ಲ ಇಲ್ಲಿ ತನಕ, ಆ ನಂಬರ್ ಕೊಡ್ತಾರೆ. ಕೊಟ್ಟಾದ ಮೇಲೆ ಅವ್ರು ಅಲ್ಲೇ ಇರ್ತಾರೆ. ಯಾವಾಗ CID ಕಸ್ಟಡಿಗೆ ಕೋರ್ಟ್ ಕೊಡೋಕೆ ಒಪ್ಕೊಳ್ಳುತ್ತೆ, ಅವರು ವಾಪಸ್ CID ಕಸ್ಟಡಿಗೆ ಬರಬೇಕು, ಮುಂದಕ್ಕೆ ವಿಚಾರಣೆಯನ್ನು ಎದುರಿಸಬೇಕಾಗುತ್ತೆ ಒಂದಿಷ್ಟು ದಿನಗಳ ಕಾಲ ಅಂತ.
ಆ ಕೋರ್ಟ್ ಎಷ್ಟು ದಿನ ಕೊಡುತ್ತೆ, ಇವ್ರು ಎಷ್ಟು ದಿನ ಕೇಳ್ತಾರೆ, ಇವೆಲ್ಲವೂ ಕೂಡ ಇವತ್ತಾಗುವಂತಹ ಬೆಳವಣಿಗೆಗಳು. ಇವತ್ತು ನಿರೀಕ್ಷೆ ಮಾಡ್ಬೋದು ಮಧ್ಯಾಹ್ನ ಒಂದು 11 ಗಂಟೆ 12 ಗಂಟೆ ನಂತರ ಇವೆಲ್ಲವಕ್ಕೂ ಕೂಡ ಒಂದು ಉತ್ತರ ಸಿಗ್ತಾ ಹೋಗುತ್ತೆ. ಸದ್ಯಕ್ಕೆ ಅವರಿಗೆ 14 ದಿನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ವಿಧಾನ ಪರಿಷತ್ನ ಸದಸ್ಯ ಪರಪ್ಪನ ಅಗ್ರಹಾರವನ್ನ ಸೇರಿದ್ದಾರೆ. ಅಸಹಜ ಲೈಂಗಿಕ ದೌರ್ಜನ್ಯಕ್ಕೆ ಸಂಬಂಧಪಟ್ಟಂತೆ ಸೂರಜ್ ರೇವಣ್ಣ ವಿರುದ್ಧ ಇದೀಗ JDS ಕಾರ್ಯಕರ್ತನ ಜೊತೆ ಬಲವಂತದ ಸಲಿಂಗಕಾಮ ನಡೆಸಿದಂತಹ ಆರೋಪ ಕೇಳಿಬಂದ ಹಿನ್ನೆಲೆಯಲ್ಲಿ ಈ ಪ್ರಕರಣದ ಗಂಭೀರತೆಯನ್ನು ಅರಿತಂತಹ ಸರ್ಕಾರ CIDಗೆ ವರ್ಗಾವಣೆ ಮಾಡಿದೆ. ಸೊ ಸದ್ಯಕ್ಕೆ ಪರಪ್ಪನ ಅಗ್ರಹಾರದಲ್ಲಿದ್ದಾರೆ ಸೂರಜ್ ರೇವಣ್ಣ. ಇವತ್ತು CID ಅಧಿಕಾರಿಗಳು ಕೋರ್ಟ್ ಮುಂದೆ ಹೋಗಿ ಜಡ್ಜ್ ಮುಂದೆ ಇಷ್ಟು ದಿನಗಳ ಕಾಲ ಕಸ್ಟಡಿಗೆ ಕೊಡಿ ಅಂತ ಕೇಳ್ತಾರೆ. ಸದ್ಯಕ್ಕೆ ಇಷ್ಟಾಗಿದೆ ಈ ಪ್ರಕರಣದಲ್ಲಿ. ವಿಚಾರಣೆ ಮುಂದಕ್ಕಾಗಬೇಕು. ಸಂತ್ರಸ್ತನ ಮತ್ತೆ ಕರೆದು ವಿಚಾರಣೆ ಮಾಡ್ತಾರೆ, ಸ್ಥಳ ಹಾಜರಾಗೋದು ಇವೆಲ್ಲವೂ ಕೂಡ CID ಅಧಿಕಾರಿಗಳಿಗೆ ಸಿಕ್ಕ ನಂತರ ಆಗೋದು. ಆರೋಪವನ್ನು ಎದುರಿಸ್ತಾ ಇರೋ ಸೂರಜ್ ರೇವಣ್ಣ ಏನಿದ್ದಾರೆ ಅವ್ರನ್ನ ಕಸ್ಟಡಿಗೆ ಪಡೆದುಕೊಂಡ ನಂತರ ಅಧಿಕಾರಿಗಳು ಮಾಡುವಂತಹ ಪ್ರಕ್ರಿಯೆಗಳಿದು.